ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಬ್ಯಾಂಗ್ಳೂರ್ ವೆದರ್ಗೆ ಇವತ್ತು ಒಂದು ಮನೆಯಲ್ಲೇ ಮಸಾಲೆ ಪುರಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಬಾಣಲಿಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನ್ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಹಾಗೂ 1-2 ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆ 5-6 ಬೆಳ್ಳುಳ್ಳಿ ಹೆಸಳು, ಹಾಗೆ 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಹಸಿಮೆಣಸನ್ನು ಹಾಕೋಬೇಕು. ನಾನಿಲ್ಲಿ ಮರ್ತಿದ್ದೀನಿ, ಆಮೇಲೆ ಹುರಿದು ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸು ಹಾಕ್ಕೊಂಡು ಹುರ್ಕೊಳ್ಳಿ. ಹಾಗೆಯೇ 1 ಟೊಮೆಟೊ ಹಾಕ್ಕೊಂಡು ಅದ್ರ ಜೊತೆಗೆ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಇದ್ರ ಜೊತೆಗೇನೆ ಮಿಕ್ಸಿ ಜಾರ್ಗೆ 1 ದೊಡ್ಡ ಬಂಚಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ನಾನು ಬಟಾಣಿನ ಓವರ್ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಬಟಾಣಿ ಮತ್ತು 1-2 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಬಟಾಣಿ ಏನು ಬೆಂದಿರುತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ನೀವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಅದು ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ ಮತ್ತು ಒಂದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ. ಮತ್ತು ಉಳಿದಿರೋದನ್ನೆಲ್ಲ ನೀವು ಹೀಗೆ ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಬಟಾಣಿ ಮಾತ್ರ ಹಾಕೋದು ಮರಿಬಾರ್ದು ನಾವು ಮಿಕ್ಸಿ ಮಾಡೋತ್ತಿಗೆ. ಇವಾಗ ನೋಡಿ ಮಿಕ್ಸಿ ಆಗಿದೆ. ಇವಾಗ ಮತ್ತೆ ಅದೇ ಬಾಣಲಿಗೆ ಮತ್ತೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೇನೆ 1/2 ಟೀ ಸ್ಪೂನ್ ಅಷ್ಟು ಅರಿಶಿನ, ಆಮೇಲೆ 1 ಟೀ ಸ್ಪೂನ್ 1-1.5 ಟೀ ಸ್ಪೂನ್ ಅಷ್ಟು ಧನಿಯಾ, ಹಾಗೆ 1/2-3/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಸ್ಕೊಂಡಿರೋ ಏನು ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ನೀರು ಚೆನ್ನಾಗೇ ಹಾಕ್ಕೊಳ್ಳೋಣ, ಯಾಕಂದರೆ ಆಲೂ ಮತ್ತು ಇದನ್ನೆಲ್ಲ ಮ್ಯಾಶ್ ಮಾಡಿರೋದ್ರಿಂದ ನಿಮಗೆ ಗ್ರೇವಿ ತಿಕ್ಕಾಗೇ ಬರ್ತಾ ಹೋಗುತ್ತೆ ಹೊರತು ಅದು ನೀರಾಗೇ ಇರೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಬಟಾಣಿ ಮತ್ತು ಆಲೂಗಡ್ಡೆ ಬೇಯಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಟೈಮಲ್ಲೂ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನೀರಿನ ಕನ್ಸಿಸ್ಟೆನ್ಸಿನೂ ನೋಡ್ಕೊಳ್ಳಿ. ಇವಾಗ ಇದು ಕುದ್ದ ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಈ ಆಮ್ಚೂರ್ ಪೌಡರ್ ಅಂತಾರಲ್ಲ, ಒಣ ಮಾವಿನಕಾಯಿ ಪುಡಿ, ಅದು ಹಾಕೋತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡ್ಕೊಳ್ಳೋಣ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅನ್ನೋಷ್ಟೊತ್ತಿಗೆ ಆಫ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆ ಪುರಿಗೆ ಮಸಾಲೆ ರೆಡಿಯಾಗಿದೆ. ಇದು ನನಗೆ ಸ್ವಲ್ಪ ತಿಕ್ ಅನ್ನಿಸ್ತಾ ಇದೆ. ನೀವು ಬೇಕಾದರೆ ಮತ್ತೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ಬಿಸಿ ನೀರು ಹಾಕಿದ್ರೂ ಸಾಕಾಗುತ್ತೆ, ಇಲ್ಲ ನೀರು ಹಾಕಿ ಮತ್ತೆ ಕುದಿಸ್ಬೋದು. ನಾನಿವಾಗ ಪೂರೀಸ್ಗೆ ರೆಡಿ ಪಾಪಡ್ ಸಿಗುತ್ತಲ್ಲ, ಪೂರಿ ಪಾಪಡ್, ಅದನ್ನು ತಂದಿಟ್ಕೊಂಡಿರ್ತೀನಿ. ಅದನ್ನು ಎಣ್ಣೆಲಿ ಹಾಕಿ ಹುರಿದ್ರೆ ಈಸಿ ಆಗಿಬಿಡುತ್ತೆ ಮಾಡೋಕ್ಕೆ. ನಾನು ರೆಡಿ ಪೂರೀಸ್ನ ತರೋದಿಲ್ಲ, ಅದಷ್ಟು ಚೆನ್ನಾಗಿರೋದಿಲ್ಲ ಅಂಥೇಳಿ. ಇದು ತುಂಬಾ ಬೇಗ ಆಗೋಗ್ಬಿಡುತ್ತೆ. ಆಮೇಲೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಪೂರಿ ಚೆನ್ನಾಗಿ ಉಪ್ಕೊಂಡ್ಬಂದಿದೆ. ಇವಾಗ ಪ್ಲೇಟಿಂಗ್ ಮಾಡೋಣ. ಇಲ್ಲೊಂದೊಂದು 8 ಪೂರಿ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಪ್ಲೇಟಲ್ಲಿ ಆನಿಯನ್ನು ಮತ್ತು ಟೊಮೆಟೊನ ಸೀಡ್ಸ್ ತೆಗೆದುಬಿಟ್ಟು ಟೊಮೆಟೊ ಹೆಚ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕ್ಯಾರೆಟ್ ತುರಿದು ಹಾಕೋರು ಅದನ್ನು ಹಾಕ್ಬೋದು. ಇಲ್ಲೀಗ ಪೂರಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದ್ರ ಮೇಲೆ ನಾವು ಏನು ಮಸಾಲ ಮಾಡಿಟ್ಟಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಇವಾಗ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಈ ನೈಲಾನ್ ಸೇವ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನೀವು ಮಸಾಲೆ ಪುರಿನ ಎಂಜಾಯ್ ಮಾಡ್ಬೋದು. ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಖಂಡಿತ ತಿಳಿಸಿ. ಹಾಗೆ ನಿಮಗೆ ನನ್ನ ರೆಸಿಪೀಸ್ಗಳು ಇಷ್ಟ ಆಗ್ತಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ತುಂಬ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇರೋ ಮಸಾಲೆ ಪುರಿ ರೆಡಿಯಾಗಿದೆ.